ಸರ್, ಇವತ್ತು ನಾನು ನಂದಗಡ್ಗೆ ಭೇಟಿ ಕೊಡ್ತಾ ಇದ್ದೀನಿ. ನಂದಗಡ ಮತ್ತು ಸಂಗೊಳ್ಳಿ. ಈಗಾಗಲೇ ನಾನು 2 ಸತಿ ಸಂಗೊಳ್ಳಿಗೆ ಭೇಟಿ ಕೊಟ್ಟಿದ್ದೀನಿ. ಸಂಗೊಳ್ಳಿಗೆ ಭೇಟಿ ಕೊಟ್ಟು ಲಾಸ್ಟ್ ಟೈಮು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರನ್ನ ರಾಕ್ ಗಾರ್ಡನ್ ಅದನ್ನು ಉದ್ಘಾಟನೆಯೂ ಮಾಡಿಸಿದ್ದೀವಿ. ಈಗ ನಂದಗಡ ಪೂರ್ಣ ಪ್ರಮಾಣದ ರೆಡಿ ಮಾಡಬೇಕಾಗಿದೆ. ಸಣ್ಣ ಪುಟ್ಟ ಕಾಮಗಾರಿಗಳು ಉಳಿದಿದೆ. ಈಗ ಅವ್ರನ್ನೆಲ್ಲರನ್ನೂ ಸಭೆಯನ್ನು ಕರೆದಿದ್ದೀನಿ. ಅದನ್ನು ಕರೆದು ನಂದಗಡನ್ನು ಪೂರ್ಣ ಪ್ರಮಾಣದ ರೆಡಿ ಮಾಡಿ ಮುಖ್ಯಮಂತ್ರಿಗಳ ಅಧಿವೇಶನ ಬರೋ ಟೈಮ್ದೊಳಗೆ ಅದನ್ನು ಒಂದು ರೂಪರೇಷೆಯನ್ನು ರೆಡಿ ಮಾಡಬೇಕನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತು ನಂದಗಡಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ನಂದಗಡಕ್ಕೆ ಭೇಟಿ ಕೊಟ್ಟು ನಂದಗಡದ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಇರ್ಬೋದು, ಕೆರೆ ಇರ್ಬೋದು, ಅವನ್ನೆಲ್ಲವನ್ನು ಮತ್ತೊಂದು ಸತಿ ನಾನು ಭೇಟಿ ಕೊಟ್ಟು ರೆಡಿ ಮಾಡೋಂಥದ್ದು. ಮತ್ತು ಅದರ ಜೊತೆಗೆ ಸಂಗೊಳ್ಳಿ ಒಳಗೆ ಒಂದು ಸ್ಕೂಲ್ ಇದೆ ನಮ್ಮದು ಇಲಾಖೆದು, ಏನು ಸೈನಿಕ್ ಸ್ಕೂಲ್. ಆ ಸೈನಿಕ್ ಸ್ಕೂಲ್ಗೆ ಎಲ್ಲರದ್ದು ಬೇಡಿಕೆ ಇದೆ. ಕರ್ನಾಟಕದ ಮಕ್ಕಳಿಗೆ ಹೆಚ್ಚಿಗೆ ತೆಗೆದುಕೊಳ್ಬೇಕು ಅಂತಂದು ಅದಕ್ಕೆ ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆ ಆಗಬೇಕಾಗಿದೆ. ಅದರ ಸಲ ಪೂರ್ವಭಾವಿಯಾಗಿ ಇವತ್ತು ಒಂದು ಸಭೆಯನ್ನು ಮಾಡ್ತಾಯಿದ್ದೀನಿ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಆಗಬೇಕಾಗಿತ್ತು. ಅದನ್ನು ಪೂರ್ಣ ಪ್ರಮಾಣದ ಜವಾಬ್ದಾರಿಯನ್ನು ನನಗೆ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಪೂರ್ಣ ರೆಡಿ ಮಾಡಿ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಮುಖ್ಯಮಂತ್ರಿಗಳ ಏನು ಸಲಹೆ ಸೂಚನೆಯನ್ನು ಕೊಡ್ತಾರೆ ಅದ್ರ ಪ್ರಕಾರ ನಡೆಯುವಂಥ ಕೆಲಸವನ್ನು ಮಾಡ್ತೀವಿ. ಕರ್ನಾಟಕದ ಮಕ್ಕಳಿಗೆ ಹೆಚ್ಚು ಅವಕಾಶ ಕೊಡಬೇಕನ್ನೋ ಬೇಡಿಕೆ ಏನಿದೆ ಅದು ಈಡೇರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಸಂಗೊಳ್ಳಿಯಲ್ಲಿ ರಾಕ್ ಗಾರ್ಡನ್ ಓಪನ್ ಆಗಿದೆ. ಇಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ₹100 ಫೀಯನ್ನು ತೆಗೆದುಕೊಳ್ತಿದ್ದಾರೆ. ಅದು ಹೆಚ್ಚಿಗೆ ಅಲ್ಲಿ ಬರುವಂಥ ಜನ ಎಲ್ಲ ಕೂಡ ಗ್ರಾಮೀಣ ಪ್ರದೇಶದವರು ಇರ್ತಾರೆ. ಹೀಗಾಗಿ ಅದನ್ನು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಇರುವಂಥ ಸರ್, ಇದು ಅದನ್ನು ಗಮನದಾಗಿದೆ. ಇವತ್ತು ಆ ಸಭೆಯೊಳಗೆ ಅದ್ರ ಬಗ್ಗೆಯೂ ಚರ್ಚೆಯನ್ನು ಮಾಡ್ತೀವಿ. ಸರ್, ಈಗ CM ಅವ್ರದ್ದು ಇವತ್ತು ಏನಾದರೂ CBI ತನಿಖೆ ಕೊಡಬೇಕು ಕೂಡ ಹಗರಣವನ್ನು ಅನ್ನೋ ನಿಟ್ಟಿನಲ್ಲಿ ವಿಚಾರಣೆ ಕೂಡ ಇರುವಂಥದ್ದು. ಜೊತೆಗೆ ಮಧ್ಯಂತರ ವರದಿ ಲೋಕಾಯುಕ್ತ ಸಲ್ಲಿಕೆ ಕೂಡ ಇರುವಂಥದ್ದು. CM ಅವ್ರಿಗೆ ಇವತ್ತು ಒಂದು ರೀತಿ ಬಿಗ್ ದಿನ. ಸರ್, ಈಗ ಇದು ರಾಜಕೀಯ ಪ್ರೇರಿತವಾದಂಥ ಕೇಸು. ಇದು ಭಾಳ ಸ್ಪಷ್ಟವಾಗಿ ಈಗಾಗಲೇ ಎಲ್ಲರೂ ಹೇಳಿದ್ದೀವಿ, ಈಗಲೂ ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿಗಳ ಅಭಿವೃದ್ಧಿ ಈ ರಾಜ್ಯದ ಕೊಡುಗೆ ಕೊಟ್ಟಿದ್ದು, ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದನ್ನು ಸಹಿಸ್ಕಲಾರ್ದೆ ಇಂಥವೆಲ್ಲ CBI ಕೇಸು ಇವೆಲ್ಲ ಕೇಸು ಹಾಕುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇಂಥದಕ್ಕೆಲ್ಲ ನಾವು ಹೆದರಂಥ ಪ್ರಶ್ನೆ ಇಲ್ಲ. ಫೇಸ್ ಮಾಡ್ತೀವಿ, ರಾಜಕೀಯವಾಗಿ ಫೇಸ್ ಮಾಡ್ತೀವಿ. ಏನು ರಾಜಕೀಯ ಪ್ರೇರಿತ ಏನು ಕೇಸ್ ಹಾಕಿದರೆ ಇದನ್ನು ರಾಜಕೀಯವಾಗಿ ಉತ್ತರವನ್ನು ಕೊಟ್ಟಿದ್ದೀವಿ. ಈಗಾಗಲೇ ಮೊನ್ನೆ 3 ಉಪಚುನಾವಣೆ ಒಳಗೆ ರಾಜಕೀಯವಾಗಿ ಈಗಾಗಲೇ ಅವ್ರಿಗೆ ಕೊಟ್ಟಿದ್ದೀವಿ. 3 ಗೆದ್ದಿದ್ದೀವಿ. ಗೆದ್ದು ಜನರು ಯಾರು ಪರ ಅದಾರ, ಜನರು ಮುಖ್ಯಮಂತ್ರಿಗಳ ಬಗ್ಗೆ ಇವ್ರೇನು ಕೇಸ್ ಹಾಕ್ತಾಯಿದ್ದಾರೆ ಇದಕ್ಕೆ ಜನರು ರೊಚ್ಚಿಗೆದರಿ ರಾಜ್ಯದ ಜನರು ಅನ್ನೋದು ಭಾಳ ಸ್ಪಷ್ಟವಾದ ಸಂದೇಶವನ್ನು ಈಗಾಗಲೇ ವಿರೋಧ ಪಕ್ಷದ BJP ಅವರಿಗಿರ್ಬೋದು, JDS ಅವರಿಗೂ ಕೊಟ್ಟಿದ್ದೀವಿ. ಇವತ್ತು ಎಂಥ ಇವರು ನಮ್ಮ ಮ್ಯಾಗ ಎಂಥ ಕೇಸ್ ಹಾಕಿದ್ರು, ಏನೇ ಮಾಡಿದ್ರು ಕೊನೆಗೆ ರಾಜಕಾರಣಿಗಳಿಗೆ ರಾಜಕೀಯವಾಗಿ ಏನಿರ್ತಂದರೆ ಜನನೇ ನಿರ್ಧಾರವನ್ನು ಮಾಡೋದು ಅಂತ ಇದೆ. ಜನ ಈಗ ಹೈದರಾಬಾದ್ ಕರ್ನಾಟಕ ಭಾಗದಾಗೂ ಜನ ಒಂದು ಚುನಾವಣೆ ಎದುರಿಸಿದ್ದೀವಿ, ಒಂದು ಆ ಭಾಗದಾಗೇನೋ ಹಳೆ ಮೈಸೂರು ಭಾಗದಾಗ ಎದುರಿಸಿದ್ದೀವಿ, ಮತ್ತು ಕಿತ್ತೂರು ಕರ್ನಾಟಕದಾಗ. ಇವು 3 ಭಾಗದೊಳಗೂ ನಾವು ಭಾಳ ಸಣ್ಣ ಪ್ರಮಾಣದಲ್ಲಿ 10,000 ಮೇಲೇ ಗೆಲ್ಲುವಂಥ ಕೆಲಸವನ್ನು ಮಾಡಿದ್ದೀವಿ. ಇಷ್ಟಾದ ಮೇಲೆ ಜನರೇ ತೀರ್ಪು ಕೊಟ್ಟ ಮೇಲೆ ಇವ್ರ ಪರಿಸ್ಥಿತಿ ಏನಾಗಿದೆ? ಇವ್ರು ಇನ್ಮೇಲೆ ಅದನ್ನು ಬೆಳಗಾವಿ ಅಧಿವೇಶನದೊಳಗೆ ಅದನ್ನು ಎಚ್ಚರಿಕೆ ಹೆಜ್ಜೆಯನ್ನು ಇಡಲಿ. ಅವ್ರು 3 ಇಬ್ಬರು ಏನು ಎಚ್ಚರಿಕೆ ಹೆಜ್ಜೆ ಇಡಬೇಕಂದ್ರೆ ಜನರ ಬಗ್ಗೆ ಚರ್ಚೆಗಳಾಗಲಿ, ರಾಜ್ಯದ ಬಗ್ಗೆ ಚರ್ಚೆಗಳಾಗಲಿ. ಮೂಡಾದ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದರು, ನಮ್ಮ ವಿರುದ್ಧ ಹೋರಾಟನೂ ಮಾಡಿದರು, ಮುಖ್ಯಮಂತ್ರಿಗಳ ಪಾದಯಾತ್ರೆನೂ ಮಾಡಿದರು. ಏನಾಯಿತು ರಿಸಲ್ಟ್? ಕೊನೆಗೆ ಜನರ ತೀರ್ಪ ಕೊನೆ ಅಲ್ಲ, ಈ ಜನರು ತೀರ್ಪು ಕೊಟ್ಟಿದ್ದಾರೆ. ಇನ್ನು ಮೇಲೆ ಆದರೂ BJP ಅವರು ಸರಿದಾರಿಯಿಂದ ಕೆಲಸವನ್ನು ಮಾಡಲಿ ಅಂತ ನಾನು ಅವರಿಗೆ ಒತ್ತಾಯವನ್ನು ಮಾಡ್ತೀನಿ. ಸರ್ಕಾರದವರು ವಕ್ಫ್ ಮಸೂದೆಯನ್ನು ತರಕ್ಕೆ ರೆಡಿ ಆಗ್ತಾಯಿದ್ದಾರೆ. ರಾಜ್ಯದಲ್ಲಿ ಇವರು ವಕ್ಫ್ ವಿರುದ್ಧ ಹೋರಾಟಕ್ಕೆ ಯತ್ನಾಳ್ ಅವರ ನೇತೃತ್ವದಲ್ಲಿ. ನಾನೊಂದು ಮಾತು ಹೇಳ್ರೆ, ಒಡೆದ ಮನೆ ಆಗಿದೆ BJP ಒಡೆದು ಮನೆ ಆಗಿದೆ. ಮನೆ ಒಂದು 3 ಬಾಗಿಲಾಗಿದೆ. ಮತ್ತೊಂದು ಪಕ್ಷದ ಬಗ್ಗೆ ಇವ್ರು ಏನು ಹೇಳ್ತಾರೆ? ನಾನು ಹೇಳ್ತಾ ಇರೋದು, ತನಿಖೆ ಎಲ್ಲಿ ಆಗ್ಬೇಕು ಗೊತ್ತಾ? CBI ED ಎಲ್ಲಿ ತನಿಖೆ ಆಗ್ಬೇಕು ಗೊತ್ತಾ? ಯತ್ನಾಳರ ಮೇಲೆ ಮತ್ತು ವಿಜೇಂದ್ರರ ಮೇಲೆ ತನಿಖೆಗಳಾಗಬೇಕು, ಬಸವರಾಜ ಬೊಮ್ಮಾಯಿಯವ್ರ ಮೇಲೆ ತನಿಖೆಗಳಾಗಬೇಕು. ಯಾಕಂದರೆ ಭಾಳ ಸ್ಪಷ್ಟವಾಗಿ ಯತ್ನಾಳವ್ರು ಹೇಳಿದರು, ನಮ್ಮ ಪಕ್ಷದೊಳಗೆ ಮುಖ್ಯಮಂತ್ರಿ ಆಗ್ಬೇಕಾದ್ರೆ 2,000 ಕೋಟಿಯನ್ನು ಕೊಡಬೇಕು ಅಂತ.
ಯಾಕೆ ಅಲ್ಲಿ ಯಾಕೆ ಇ ಡಿ ತನಿಖೆ ಆಗ್ತಾಯಿಲ್ಲ, ಅಲ್ಲಿ ಯಾಕೆ CBI ತನಿಖೆ ಆಗ್ತಾಯಿಲ್ಲ? ನಾವು ಏನು ದುಡ್ಡಿನ ವ್ಯವಹಾರ ಮಾಡಲಾರ್ದ ಮೂಡ CBI ಕೊಡಬೇಕು, ಇ ಡಿ ಕೊಡಬೇಕು ಅಂತ ಚರ್ಚೆಗಳು ಮಾಡ್ತಾ ಇದ್ದಾರೆ ಇವರು. ಇದನ್ನು ಹೇಳಿ, ಯತ್ನಾಳರ ಮೇಲೆ ಇಡೀ ತನಿಖೆ ಆಗಲಿ, ಬೊಮ್ಮಾಯರ ಮೇಲೆ. ಯಾಕಂದರೆ ಬೊಮ್ಮಾಯರು ಮುಖ್ಯಮಂತ್ರಿ ಆದ ಟೈಮ್ದೊಳಗನೆ ಹೇಳಿದ್ದು ಹೇಳಿಕೆಯನ್ನು ಕೊಟ್ಟಿದ್ದು. ಅವ್ರು ಎಷ್ಟು ಸಾವಿರ ಕೋಟಿ ಕೊಟ್ಟಾರ? ಈ ರಾಜ್ಯದ ಜನತೆಗೆ ಹೇಳಬೇಕಲ್ಲ, ಈ ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಲ್ಲ. ಇವರು ಮುಖ್ಯಮಂತ್ರಿ ಆಗಬೇಕಾದ್ರೆ, ಮಂತ್ರಿ ಆಗಬೇಕಾದ್ರೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ? ಇವತ್ತು ಎಲ್ಲರಿಗಿಂತ ಜೂನಿಯರ್ ಇದ್ದಂಥ ವಿಜೇಂದ್ರ ಈ ರಾಜ್ಯದ ಅಧ್ಯಕ್ಷರಾಗ್ತಾರಂದ್ರೆ ಅವ್ರು ಎಷ್ಟು ದುಡ್ಡು ಕೊಟ್ಟರಂತ ತನಿಖೆ ಆಗಬೇಕಲ್ಲ. ಪ್ರತಿಯೊಂದು ವಸ್ತುನು, ಪ್ರತಿಯೊಂದು ಹುದ್ದೆನೂ ಮಾರಾಟಕ್ಕಿದೆ BJP ಒಳಗೆ. ನಾವು ಹೇಳಿಲ್ಲ, ಕಾಂಗ್ರೆಸ್ ಅವರು ಹೇಳಿಲ್ಲ, ಇದನ್ನು BJP ಅವರು ಹೇಳಿದರೆ ಯಾಕಿದು CBI ತನಿಖೆ ಆಗಬಾರ್ದು? ವಿಪಕ್ಷದಲ್ಲಿದ್ದರೂ ಹುದ್ದೆಗೆ ಡಿಮ್ಯಾಂಡ್ ಇದೆ ಅಂತಾರೆ ಸರ್. ಡಿಮ್ಯಾಂಡ್ ಇದೆ, ಅವ್ರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ. ಯಾರು ಯತ್ನಾಳವ್ರು ಹೇಳಿದ್ದಾರೆ, ವಿಜೇಂದ್ರ ದುಡ್ಡು ಕೊಟ್ಟೆ ಅಧ್ಯಕ್ಷ ಆಗಿದ್ದಾರೆ ಅಂತ. 2,000 ಕೋಟಿ ಕೊಟ್ಟೆ ಬೊಮ್ಮಾಯರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಅಲ್ಲ, ಇದು ನಾನು ಹೇಳಿದ್ದ. ಅದಕ್ಕೆ ಹೇಳ್ತಾ ಇದ್ದೀನಿ, ಮೊದಲು BJP ಮೇಲೆ ತನಿಖೆಗಳು ಆಗ್ಬೇಕು. ಯತ್ನಾಳ್ ಅವರು ನೇರವಾಗಿ BJPಯ ರಾಜ್ಯಾಧ್ಯಕ್ಷರ ಮೇಲೆ ಒತ್ತಾಯ ಮಾಡ್ತಾರೆ, ಆದರೂ ಕೂಡ ಇದುವರೆಗೆ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳೋದು. ನಾನು ಅದನ್ನೇ, ಒಂದು ಕಡೆ ಸಿದ್ಧಾಂತದ ಪಕ್ಷ ಅಂತ ಹೇಳಿ, ಆದರೆ ಯಾವ ರೀತಿಯಾಗಿ ಸಿದ್ಧಾಂತನೇ ಗೊತ್ತಿಲ್ಲ ಅವ್ರಿಗೆ. ಸಿದ್ಧಾಂತದ ಬಗ್ಗೆ ಆ ಪಕ್ಷದೊಳಗೆ ಏನೇನೇನು ಸಿದ್ಧಾಂತಕ್ಕೆ ಗೌರವನೇ ಇಲ್ಲ. ನಾನು ಒಂದೇ ಒಂದು ಮಾತು ಕೇಳ್ತೀನಿ BJP ಮಿತ್ರರಿಗೆ. 12 ವರ್ಷ ಆಯಿತು ಈ ರಾಜ್ಯದೊಳಗೆ, ಈ ದೇಶದೊಳಗೆ ಅಧಿಕಾರಕ್ಕೆ ಬಂದು. 3 ವರ್ಷ ಈ ರಾಜ್ಯದೊಳಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು BJP ಅವರು. ಒಂದೇ ಒಂದು ಯೋಜನೆ, ರೈತರ ಪರ, ದಲಿತರ ಪರ, ಕಾರ್ಮಿಕರ ಪರ ಒಂದೇ ಯೋಜನೆ ಹೆಸರು ಹೇಳಿ ಇವರೆಲ್ಲರೂ ಸೇರಿ. ಯಾರು ಬೇಕಾದ್ರೂ ಹೇಳಿ. ಸಣ್ಣ ರಾಜ್ಯಗಳಿಗಿಂತ ಅತಿ ಕಡಿಮೆ ಅನುದಾನ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಂಗಿಲ್ಲ ಇವರು. ಇವರಿಗೆ ರಾಜ್ಯದ ಹಿತಾಸಕ್ತಿನೇ ಬೇಕಾಗಿಲ್ಲ. ಇವ್ರಿಗೆ ಏನು ಬೇಕಾಗಿದೆ ಅಂದರೆ ಹಿಂದೂ ಮುಸ್ಲಿಂ ಬೇಕು, ಮಸೀದಿ ದೇವಾಲಯಗಳು ಬೇಕು. ಕೊನೆಗೆ ಲಾಸ್ಟಿಗೆ ಈ ರಾಜ್ಯದ ಬಡವರ ಬಗ್ಗೆ ಚರ್ಚೆಗಳು ಮಾಡೋಕ್ಕೆ ಇವ್ರಿಗೆ ಯಾವುದಿಗೂ ಇಷ್ಟ ಇಲ್ಲ. ಇವರಿಗೆ ಚರ್ಚೆ ಏನು ಗೊತ್ತಾ? ಮಸೀದಿ ವಕ್ಫ್ ಬಗ್ಗೆ ಮಾತಾಡ್ತಿರಲ್ಲ ಇವರು. 19-20ರಾಗ ಇವರು ಎಷ್ಟು ನೋಟಿಸ್ ಕೊಟ್ಟಾರಂತ ಹೆಸರು ಹೇಳಿ, ನಾನು ಹೇಳ್ತೀನಿ ಇವ್ರ ಹತ್ರ. ವಿತ್ ಡೀಟೇಲ್ ಇದೆ ನನ್ನ ಹತ್ರ. ವಕ್ಫು ನೋಟಿಸ್ ಕೊಟ್ಟವ್ರು ಯಾರು? ರೈತರನ್ನು ಒಕ್ಕಲೆಬ್ಬಿಸ್ತವ್ರು ಯಾರು? BJP ಅವರು. ಈಗ ವಕ್ಫ್ ವಿಚಾರದಾಗ ಕೇಸರಿ ಟವಲ್ ಹಾಕೊಂಡು ಊರೂರು ಹೇಳಿ ಇವ್ರು ನಾಟಕ ಕಂಪ್ನಿಗೆ ಗೊತ್ತಾಗಲ್ಲ. ನೋಡಿ ಸರ್, CBI ಕೊಟ್ಟರು ಕಷ್ಟ ಆಗಲ್ಲ, ED ಕೊಟ್ಟರು ಕಷ್ಟ ಆಗಲ್ಲ. ನಾವು ಯಾವ್ದ್ರಾಗೂ ಇಲ್ಲೇ ಇಲ್ಲ. ಮುಖ್ಯಮಂತ್ರಿಗಳು ಎದುರಾಗಿದ್ದಾರೆ. ಯಾವುದಾದ್ರೂ ಒಂದು ನೋಟ್ ಕೊಟ್ಟಿದ್ದಾರಾ? ಏನು ಇವ್ರಿಗೆ 14 ಸೈಟ್ ಕೊಡೋ ಹೊತ್ತಿನಾಗ ಮುಖ್ಯಮಂತ್ರಿಗಳಾಗಿದ್ರಾ? ಎಲ್ಲ ರಾಜಕೀಯ ಪ್ರೇರಿತ. ಅದಕ್ಕೆ ನಿಮ್ಗೆ ಹೇಳ್ತಿದ್ರಿ, ಸಿದ್ದರಾಮಯ್ಯವರು ಹೊಡೆತಕ್ಕೆ ಇವ್ರು ತಡ್ಕೊಳವಲ್ರು, ಶೇಕ್ ಹಾಕತ್ತಾರೆ. ಅವ್ರನ್ನ ಏನೋ ಕುಗ್ಗಿಸ್ಬೇಕು ಅಂತ ಕೇಸ್ ಹಾಕ್ತಾರೆ. ಇವೆಲ್ಲ ಕೇಸಿಗೆಲ್ಲ ಎದುರಲ್ಲ ರೀ. ಕಾಂಗ್ರೆಸ್ದವರು ಬ್ರಿಟಿಷರನ್ನು ಒದ್ದು ಓಡಿಸಿದವರು. BJP ಯಾವ ಲೆಕ್ಕ ನಮ್ಗೆ? ಆಗ್ತದೆ ಸರ್. ಇದು ಉತ್ತರ ಕರ್ನಾಟಕ ಭಾಗದ ನಾಯಕರು ಯಾವ ಕಾರಣಕ್ಕಾಗಿ ಆಯಿತು ಅದು ಈಡೇರಲಿಲ್ಲ ಅನ್ನೋ ನೋವು ಉತ್ತರ ಕರ್ನಾಟಕ ಭಾಗದ. ದಯಮಾಡಿ ನನ್ನ ವಿನಂತಿ, ನಿಮ್ಮ ಬೇಡಿಕೆ ನನ್ನ ಬೇಡಿಕೆ, ನಿಮ್ಮ ಆಸೆ ನನ್ನ ಆಸೆ. ಅದು ದಯಮಾಡಿ ವಿರೋಧ ಪಕ್ಷರು ಚರ್ಚೆಗಳು ಮಾಡಲಿ, ಅದ್ರ ಬಗ್ಗೆ ಉತ್ತರ ಕೊಡೋಣ. ಸರ್ಕಾರ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಚರ್ಚೆಗಳ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಉತ್ತರ ಕೊಡ್ತೀವಿ. ಉತ್ತರ ಕರ್ನಾಟಕದ ಬಗ್ಗೆ ಅತಿ ಹೆಚ್ಚು ಚರ್ಚೆಗಳಾಗಲಿ, ಯೋಜನೆಗಳ ಬಗ್ಗೆ ಚರ್ಚೆ ಆಗಲಿ, ನಾವು ಅದಕ್ಕೆ ಉತ್ತರ ಕೊಡೋಕ್ಕಾಗ. ಎಲ್ಲ ಒಂದು ಕಡೆ ವಿರೋಧ ಪಕ್ಷದವರಾಗಿ ಈ ಭಾಗದ ಬಗ್ಗೆ ಚರ್ಚೆಗಳಾಗಿ ಈ ಭಾಗದ ಜನರಿಗೆ ಅನುಕೂಲ ಆಗೋ ರೀತಿಯೊಳಗೆ ಸರ್ಕಾರವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ವಕ್ಫು, ಅದು ಬಿಟ್ಟರೆ ಅಂದರೆ ಮಸೀದಿ, ಅದು ಬಿಟ್ಟರೆ ದೇವಸ್ಥಾನ, ಇದು ಎಲ್ಲದ ಮರೆಮಾಚಾದ್ರೆ ಪಾಕಿಸ್ತಾನ. ಯಾಕ್ರಿ ಬೇಕು? ಇವ್ರಿಗೆ ವಿರೋಧ ಪಕ್ಷಕ್ಕೆ ಇರೋಕ್ಕೆ ಅವಕಾಶ ಕೊಟ್ಟರಲ್ಲ, ನಮ್ಮನ್ನು ನೆನೆಸಲಿ, ನಮ್ಮ ಕಡೆಯಿಂದ ಒಳ್ಳೆಯ ಉತ್ತರವನ್ನು ತೆಗೆದುಕೊಳ್ಳಿ, ನಮ್ಮನ್ನು ಅಭಿವೃದ್ಧಿ ಕೆಲಸದ ಕಡೆ ಲಕ್ಷ್ಯ ಕೊಡೋ ರೀತಿಯೊಳಗೆ ನಮ್ಮನ್ನು ಎಚ್ಚರ ಮಾಡುವಂಥ ಕೆಲಸ ವಿರೋಧ ಪಕ್ಷ ಮಾಡಬೇಕು. ಅದನ್ನು ಬಿಟ್ಟು ಇವ್ರಿಗೆ ಕೆಲಸ ಇಲ್ಲ, ಇವ್ರು ಮಾಡಿದ್ರು. ನಾನು ಒಂದೇ ಕೇಳ್ತೀನಿ, ಮಾತಾಡ್ತೀರಲ್ಲ, ಇವರು ಮ್ಯಾನಿಫೆಸ್ಟೋದಾಗ ಏನಿದೆ ಹೇಳಿ? ಇದೇ ಬೊಮ್ಮಾಯರು ಏನು ಮಾತಾಡಿದ್ದಾರೆ ಹೇಳಿ? ನಾವು ವಿಡಿಯೋ ಕೊಡೋಣ, ಆಡಿಯೋ ಕೊಡೋಣ? ಈಗ ನಾಚಿಕೆ ಮಾನ ಮರ್ಯಾದೆ ಇಲ್ಲ ರೀ ಇವರಿಗೆ. ನಮ್ಮ ಬಗ್ಗೆ ಮಾತಾಡೋಕೆ ಒಂದು ಸಬ್ಜೆಕ್ಟ್ ಇಲ್ಲ. ನೋಡಿ, 5 ಗ್ಯಾರಂಟಿ ಕೊಟ್ಟಿದ್ದೀವಿ ಹೇಳಿ. ಪ್ರಧಾನಮಂತ್ರಿಗಳು ಹೇಳಿದ್ರಲ್ಲ, ಯಾವುದೋ ಒಂದು ರಾಜ್ಯದಾಗ ಹೋಗಿ ಹೇಳಿದ್ರಲ್ಲ,
ಫ್ಲೈಟ್ ಕೊಡ್ತೀವಿ ಅವ್ರಿಗೆ, ಬಂದು ದಯಮಾಡಿ ಇಲ್ಲಿ ಜನರ ಹತ್ರ ಅಡ್ಡಾಡಲಿ, ಬರೀ ಜನರಿಗೆ ಟಾಟಾ ಮಾಡೋದಲ್ಲ. ಸರ್, ಈಗ ದಾವಣಗೆರೆ ಮಾದರಿಯಲ್ಲಿ ಏನು ಅನುಷ್ಠಾನ ಅದೇ ಮಾದರಿಯಲ್ಲಿ ಅಹಿಂದ ಸಮಾವೇಶಕ್ಕೂ ಕೂಡ ರೆಡಿ ಆಗ್ತದೆ. ಸರ್, ಈಗ ನಮ್ಮ ನಾಯಕರ ಬಗ್ಗೆ ಚರ್ಚೆ ಯಾಕೆ ಇವ್ರಿಗೆ ಬಿ ಜೆ ಪಿಯವರಿಗೆ? ಅಹಿಂದನೂ ಮಾಡ್ತೀವಿ, ಪಕ್ಷದ ಸಂಘಟನೆಯೂ ಮಾಡ್ತೀವಿ. ನಮ್ಮ ಕೆಲಸ ಏನಿದೆ, ಈ ರಾಜ್ಯದೊಳಗೆ ಬಡವರ ಸಲುವಾಗಿ, ಸಾಮಾನ್ಯ ಜನರ ಸಲುವಾಗಿ ಯೋಜನೆ ಕೊಟ್ಟಿದ್ದೀವಿ. ಅವ್ರೆಲ್ಲರನ್ನೂ ಸೇರಿಸಿ ಒಂದು ಕಡೆ ಸೇರಿಸಿ ನಾವು ಜನರಿಗೆ ನಾವು ಇದನ್ನು ಕೊಟ್ಟಿದ್ದೀವಿ ಅಂತ ಹೇಳೋ ತಾಕತ್ತು ನಮಗಿದೆ. ಈ ಬಿ ಜೆ ಪಿಗೆ ಹೇಳ್ತಾರ ನಮ್ಮ ವಿಚಾರ ಮಾಡಂತೇಳಿ ಇವ್ರು ಸಮಾವೇಶ ಮಾಡಿ ಈ ರಾಜ್ಯದಕ್ಕೆ ಬಡವರಿಗಿಂತ ಯೋಜನೆ ಕೊಟ್ಟಿವಿ ಅಂತ ಹೇಳಿ ತಾಕತ್ತಿದ್ರಿ ಇವ್ರಿಗೆ. ಡಿಸೆಂಬರ್ 5ನೇ ತಾರೀಕು ಹೌದು, ಅದು ಪಕ್ಷದೊಳಗೆ ಚರ್ಚೆ ಆಗೋಂಥದ್ದು. ಪಕ್ಷದ ಸಂಘಟನೆ, ಮುಖ್ಯಮಂತ್ರಿಗಳು ಮಾಡಿದಂಥ ಯೋಜನೆ, ಉಪಮುಖ್ಯಮಂತ್ರಿಗಳು ಮಾಡಿದಂಥ ಯೋಜನೆ, ರಾಜ್ಯದ ಪಕ್ಷದ ಸಂಘಟನೆ ಯೋಜನೆಗಳನ್ನು ಅವರಿಬ್ಬರು ಏನು ರೂಪಿಸ್ತಾರೆ ಅವರಿಂದ ಫಾಲೋ ಮಾಡೋ ಕೆಲಸ ನಾವು ಮಾಡ್ತೀವಿ. ಸರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕಲಾವಿದರಿಗೆ ಕೆಲವೊಂದಿಷ್ಟು ಪ್ರೋತ್ಸಾಹನ ಕೊಡುವ ವಿಚಾರದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ಕಮಿಷನ್ ತಗೋತಾ ಇದ್ದಾರೆ. ಮತ್ತು ಕಲಾವಿದರ ಕಾರ್ಡ್ ಕೊಡೋ ವಿಚಾರದಲ್ಲೂ ಸಹ ಕಮಿಷನ್ ತಗೋತಾ ಇದ್ದಾರೆ. ನನಗೆ ನೀವು ಹೇಳಿದ್ರಲ್ಲ, ಇಂಥದ್ದು ಒಂದು 2 ಕಡೆ ಗಮನಕ್ಕೆ ಬಂದಿದೆ. ಆ ಅಧಿಕಾರಿಗಳ ಮೇಲೆ ಕ್ರಮ ವಹಿಸುವಂಥ ಕೆಲಸನೂ ಮಾಡ್ತೀನಿ, ಅದ್ರ ಜೊತೆಗೆ ವಾರ್ನಿಂಗನ್ನು ಮಾಡಿದ್ದೀನಿ ಈಗಾಗಲೇ. ಅಂಥದಕ್ಕೆ ಅವಕಾಶವನ್ನು ಕೊಡಲ್ಲ. ನಾನು ಇಲಾಖೆ ಮಂತ್ರಿ ಆದಮೇಲೆ, ನಾನು ಇಲಾಖೆ ಜವಾಬ್ದಾರಿ ವಹಿಸಿದ ಮೇಲೆ ಅಂಥದಕ್ಕೆ ಅವಕಾಶ ಕೊಡೋದು. ಎಸ್ ಸರ್, ಥ್ಯಾಂಕ್ ಯು.